ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಜೀವವಾಣಿ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ, ನಮಗೆ ಸಂತೋಷ. ಈ ಒಂದು ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮ ಹತ್ರ ಮಾತಾಡಿದ್ದಾನೆ ಮತ್ತು ನಿಮಗೆ ಆಶೀರ್ವಾದ ಮಾಡಿದ್ದಾನೆ. ಅದಕ್ಕೋಸ್ಕರ ಇವತ್ತು ಕೂಡ ನಮ್ಮ ತಂದೆಯಾದ ದೇವರು ಮಾತಾಡುವ ದೇವರಾಗಿದ್ದಾನೆ. ಏಕೆಂದರೆ ವಾಕ್ಯದಲ್ಲಿ ಜೀವ ಉಂಟು. ನೀವು ಎಷ್ಟು ವಾಕ್ಯ ಕೇಳ್ತೀರಿ, ಅಷ್ಟು ನಿಮಗೆ ಬಿಡುಗಡೆ ಆಗ್ತದೆ ಮತ್ತು ಸ್ವಸ್ಥತೆ ಕೂಡ ಆಗ್ತದೆ. ವಾಕ್ಯದ ಪರಿಜ್ಞಾನ ನಿಮಗೆ ದೇವರು ಕೊಡ್ತಾನೆ, ಆಳವಾದ ಅರ್ಥ ತಿಳಿಸ್ತಾನೆ. ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನ ತಂದೆಯ ದೇವರು, ನಿನಗೆ ಸ್ತೋತ್ರ. ನಿನ್ನ ಕೃಪೆಗೋಸ್ಕರ ಸ್ತೋತ್ರ ಕರ್ತನೆ. ನೀನು ದಯಾಳು ದೇವರು, ಕನಿಕರವುಳ್ಳ ದೇವರಾಗಿದೆ ತಂದೆಯ ಸ್ತೋತ್ರಪ್ಪ. ಈ ಸಮಯದಲ್ಲಿ ನಮ್ಮ ಮಕ್ಕಳು ಕರ್ತನೆ ಈ ವಾಕ್ಯವನ್ನು ಕೇಳ್ತಾರೆ ಕರ್ತನೆ. ನೀನು ಮಾತಾಡಬೇಕು. ಪರಿಶುದ್ಧಾತ್ಮನೇ, ಪರಲೋಕ ದ್ವಾರಂತಿರು ನಿನ್ನ ಪ್ರಕಟವನ್ನು ಸುರಿಸಬೇಕಂದು ನಾನು ಪ್ರಾರ್ಥಿಸ್ತೇನೆ ತಂದೆ. ಕರ್ತನೆ, ನಿನ್ನ ಮಕ್ಕಳು ಕೇಳುವಾಗ ಕರ್ತನೆ ಒಂದೊಂದು ಮಾತು ಪರಿಶುದ್ಧಾತ್ಮನೇ ನಿನ್ನ ಮುದ್ರೆ ಹೊಡೆಯಬೇಕಂದು ನಾನು ಪ್ರಾರ್ಥನೆ. ಆಮೇನ್. ಪ್ರಿಯರೇ, ಇವತ್ತು ದೇವರ ವಾಕ್ಯವನ್ನು ಕೇಳಿಕ್ಕೆ ಹೋಗ್ತೇವೆ. ಲೂಕನ ಬರೆದ ಶುಭ ಸಂದೇಶ 9ರಲ್ಲಿ 23ರಿಂದ ನಾವು ಧ್ಯಾನಿಸುವ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಯೇಸು ಹೇಳ್ತಾನೆ, ಯಾರಿಗಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ಯೇಸು ಕ್ರಿಸ್ತನು ಯಾರಿಗೆ ಫೋರ್ಸ್ ಮಾಡೋದಿಲ್ಲ, ನೀವು ನನ್ನಿಂದ ಬರಲೇಬೇಕೆಂದು ಹೇಳುವುದಿಲ್ಲ. ಮನಸ್ಸಿದ್ದರೆ, ಅವರವರ ಮನಸ್ಸು, ಒಳ್ಳೆಯದರ ಕೆಟ್ಟದರ ಅರಿವು ಒಬ್ಬ ಮಾನವನ ಹತ್ರ ಉಂಟು. ದೇವರು ಕೊಟ್ಟಿದ್ದಾನೆ, ಆತನೇ ಚೂಸ್ ಮಾಡಿದ್ದಾನೆ. ಮಾನವನೇ ಒಳ್ಳೆಯದರು ಕೆಟ್ಟದ್ದು ಚೂಸ್ ಮಾಡಿದ್ದಾನೆ, ಏಕೆಂದರೆ ಆರಿಸಿದ್ದಾನೆ. ಆದಿಯಲ್ಲಿ ದೇವರು ಹೇಳಿದನು, ನೋಡು, ಒಳ್ಳೆಯದರ ಕೆಟ್ಟದರ ಮರ ಉಂಟು, ಅದರ ಫಲ ತಿನ್ನಬೇಡ ಎಂದು ಆದಮನಿಗೆ ಹೇಳಿದ್ದು. ಆದರೆ ಅವನು ಏನು ಮಾಡಿದ? ಅದೇ ಅವನು ಏನು ಮಾಡಿದ? ಆರಿಸಿದ. ಈಗ ಒಳ್ಳೆಯದರ ಕೆಟ್ಟದ ಅರಿವು ಎಲ್ಲಿ ಉಂಟು? ಮಾನವನ ಹತ್ತಿರ ಉಂಟು. ಎಲ್ಲ ಮಾನವತ ಒಳ್ಳೆಯದು ಮತ್ತು ಕೆಟ್ಟದು ಅರಿವು ಉಂಟು. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಯಾರಿಗಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ. ಯೇಸು ಕ್ರಿಸ್ತನು ಏಕೆ ಹೇಳಿದ್ದಾನೆ ತನ್ನನ್ನು ನಿರಾಕರಿಸಿ? ಅದರ ಅರ್ಥ ಏನು? ತನ್ನನ್ನು ನಿರಾಕರಿಸಿ ಅಂದರೆ ನಿನ್ನಲ್ಲಿ ಇದ್ದ ಆದಾಮನಿಂದ ಬಂದ ಏನು ಕೆಟ್ಟ ಅಭ್ಯಾಸ ಉಂಟು, ಕೆಟ್ಟ ಸ್ವಭಾವ ಉಂಟು, ಅದು ಮೊದಲು ನೀನು ನಿರಾಕರಿಸಬೇಕು. ಅದು ಮೊದಲು ಬದಿಗಿಡಬೇಕು. ನೀನು ಮೊದಲು ಬದಿಗೆ ಮತ್ತು ನನ್ನ ಶಿಲುಬೆಯನ್ನು ಹಿಡ್ಕೊಂಡು ಬಾ ಅಂತ ಹೇಳ್ತಾನೆ. ಹಾಗಾದರೆ ಯಾವ ಅಭ್ಯಾಸ ಅದು? ಪಾಪದ ಸಂಗತಿ. ಮಾನವನ ಥರ ಐತೆ ಪಾಪ ಮಾಡೋದು, ತಪ್ಪು ಮಾಡೋದು. ಅದು ಆದಾಮನ ನೇಚರ್, ಅಂದರೆ ಅದು ಸ್ವಭಾವ. ಏಕೆಂದರೆ ಅವನು ಪಾಪ ಮಾಡುವಾಗ ಆ ಸ್ವಭಾವ, ಸೈತಾನಿಂದ ಇದ್ದ ಸ್ವಭಾವ ಎಲ್ಲ ಯಾವನ ಒಳಗೆ ಬಂತು? ಆದಾಮನ ಒಳಗೆ ಬಂತು, ಹವ್ವಳ ಒಳಗೆ ಬಂತು. ಆ ಸ್ವಭಾವ ಅವರ ಒಳಗೆ ಬಂತು. ಏಕೆಂದರೆ ಅವರು ಸೈತಾನಿಗೆ ಒಪ್ಪಿಸಿಕೊಟ್ಟರು. ಸೈತಾನನು ಏನು ಮಾಡಿದ? ವಂಚನೆ ಮಾಡಿದ. ಮಾನವನಿಗೆ ವಂಚನೆ ಮಾಡಿದ ಕಾರಣ ಅವರು ಅವನಿಗೆ ಒಪ್ಪಿಸಿಕೊಟ್ಟರು. ಈಗ ಅವರ ದೇವರು ಯಾರೀಗ? ಅವರ ದೇವರು ಸೈತಾನ ದೇವರಾಗಿದ್ದಾನೆ. ಈಗ ಹವ್ವಳು ಮತ್ತು ಆದಾಮನು ಏನು ಮಾಡಿದ್ರು? ಅವರಿಗೆ ಮಕ್ಕಳಾಯಿತು ಅಂತ ದೇವರ ವಾಕ್ಯ ಹೇಳ್ತದೆ. ಮಕ್ಕಳಾದರೂ ಮಕ್ಕಳಿಂದ ಮಕ್ಕಳು ಲೋಕದಲ್ಲಿ, ಜಗತ್ತಲ್ಲಿ ಮಾನವ ತುಂಬಿ ಹೋಗಿದ್ದಾನೆ. ಹಾಗಾದರೆ ಅವರಲ್ಲೀಗ ಮಾನವನ ಒಳಗೆ ಏನುಂಟು? ಸೈತಾನನ ಎಲ್ಲ ಸ್ವಭಾವ, ಕ್ಯಾರೆಕ್ಟರ್ ಈ ಮಾನವನ ಒಳಗುಂಟು. ಏಕೆಂದರೆ ಮಾನವನು ಆತನಿಗೆ ಅಧೀನ ಆಗಿದ್ದಾನೆ, ಒಪ್ಪಿಸಿಕೊಟ್ಟಿದ್ದಾನೆ. ಅವನ ಸ್ವಭಾವ ಒಬ್ಬ ಮಾನವನ ಒಳಗುಂಟು. ಅದಕ್ಕೋಸ್ಕರ ಯೇಸು ನಿಮ್ಮನ್ನು ನಿರಾಕರಿಸಿ, ಆ ಸ್ವಭಾವವನ್ನು ನೀವು ನಿರಾಕರಿಸಬೇಕು. ಎಷ್ಟು ತನಕ ಆ ಸ್ವಭಾವ ನೀವು ನಿರಾಕರಿಸೋದಿಲ್ಲ, ನನ್ನ ಹಿಂದೆ ಅಲ್ಲ, ಒಂದು ನಿರಾಕರಿಸಿ ನನ್ನ ಹಿಂದೆ ಬರಬೇಕು, ಯೇಸುವಿನ ಹಿಂದೆ ಬರಬೇಕೆಂದು ಯೇಸು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನಮ್ಮ ಕೆಟ್ಟ ಅಭ್ಯಾಸ, ಕೆಟ್ಟ ಮಾತು, ಲ್ಯಾಂಗ್ವೇಜ್, ಬೈಯುವ ಲ್ಯಾಂಗ್ವೇಜ್, ಕೆಲವರಿಗೆ ಒಂದೇ ಬೈಯುವುದು, ಬೇರೆಯವರಿಗೆ ಬೈಯುವುದು,
ಕೆಲವರಿಗೆ ಸುಳ್ಳೇ ಹೇಳೋದು, ಸುಳ್ಳು ಹೇಳೋ ಅಭ್ಯಾಸ, ಕೆಲವರಿಗೇನು ಸರಿದ ಆಸೆ ಯಾವಾಗಲೂ, ಕೆಲವರಿಗೆ ಕುಡುಕತನದ ಆಸೆ, ಕೆಲವರಿಗೆ ಏನು ನಶ ಮಾಡುವ ಆಸೆ, ಬೀಡಿ ಸಿಗರೇಟ್ ಪಾನ್ ಪರಾಕ್ ತಿನ್ನುವ ಆಸೆ, ಕೆಲವರಿಗೆ ಚಾಡಿ ಹೇಳುವ ಆಸೆ, ಮತ್ಸರ, ಹೊಟ್ಟೆ ಕಿಚ್ಚು, ಬೇರೆಯವರು ಹಾಳು ಬಯಸುವುದು, ಪ್ರೀತಿ ಇಲ್ಲ, ಒಬ್ಬರೊಬ್ಬರೇ ಪ್ರೀತಿ ಇಲ್ಲ, ಕೆಟ್ಟ ದೃಷ್ಟಿಯಲ್ಲಿ ನೋಡುವುದು, ಈ ಎಲ್ಲ ಸ್ವಭಾವ ಯಾರ್ದಾಗಿದೆ? ಸೈತಾನನ ಸ್ವಭಾವ ಆಗಿದೆ. ಆ ಎಲ್ಲ ಸ್ವಭಾವ ಹಿಡ್ಕೊಂಡು ಯೇಸುವಿನ ಹಿಂದೆ ಹೋಗ್ಲಿಕ್ಕೆ ಆಗ್ತದಾ? ಯೇಸು ಯಾರಾಗಿದ್ದಾನೆ? ದೇವಕುಮಾರನು, ಅವನು ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧ ದೇವರತ ನಾವು ಒಂದು ವೇಳೆ ಆತನ ಸೇವೆ ಮಾಡಲಿಕ್ಕೆ ಉಂಟು. ನಮ್ಮ ಈ ಎಲ್ಲ ಸಂಗತಿಗೆ ನಾವು ತಗೊಂಡು ಕೆಟ್ಟ ನಡೆತ ಹಿಂದೆ ಹೋಗಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅದಕ್ಕೆ ಸರಿ ನಿಮ್ಮನ್ನು ನಿರಾಕರಿಸಿ ನಿಮ್ಮಲ್ಲಿದ್ದ ಕೆಟ್ಟ ಚಟವನ್ನು ಬಿಟ್ಟು ನೀವು ನನ್ನ ಹಿಂದೆ ಬನ್ನಿರಿ, ಶಿಲುಬೆಯನ್ನು ಹಿಡ್ಕೊಂಡು ನಿಮ್ಮ ಶಿಲುಬೆಯನ್ನು ನನ್ನ ಹಿಂದೆ ಬನ್ನಿರಿ ಹೇಳ್ತಾನೆ. ಶಿಲುಬೆ ಅಂದರೆ ಒಬ್ಬ ಮಾನವನಿಗೆ, ಎಲ್ಲ ಮಾನವನಿಗೆ ಆತನ ಶಿಲುಬೆ ಉಂಟು. ಶಿಲುಬೆ ಅಂದರೆ ಈ ಲೋಕದಲ್ಲಿ ಕಷ್ಟ ಬರಬಹುದು, ಸಮಸ್ಯೆ ಬರಬಹುದು, ರೋಗ ಬರಬಹುದು, ಎಲ್ಲ ಬರಬಹುದು. ಆದರೆ ಯೇಸು ಹೇಳ್ತಾನೆ, ನಾನು ಜಯಿಸಿದ್ದೇನೆ. ಆತನು ಹೇಳ್ತಾನೆ, ನಾನು ಇದೆಲ್ಲದ ಮೇಲೆ ನಾನು ಜಯಿಸ್ತೇನೆ, ನೀವು ಜಯಿಸಬೇಕು. ಹೀಗೆ ಜಯಿಸಬೇಕಾದ್ರೆ ಹೇಗೆ, ಯಾವ ರೀತಿಯಲ್ಲಿ ಜಯಿಸಬೇಕು? ಪರಿಶುದ್ಧ ಆತ್ಮನು ಆತನು ಕೊಡಲ್ಪಟ್ಟಿದ್ದಾನೆ. ಆ ಪರಿಶುದ್ಧ ಆತ್ಮನಿಗೆ ನೀವು ಕನೆಕ್ಟ್ ಆಗಬೇಕು. ಎಷ್ಟು ತನಕ ಪರಿಶುದ್ಧ ಆತ್ಮನಿಗೆ ನೀವು ಕನೆಕ್ಟ್ ಆಗೋದಿಲ್ಲ, ಅಷ್ಟು ತನಕ ನಿಮಗೆ ಈ ಒಂದು ಸಂಘದಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಮೊದಲು ತಿಳ್ಕೊಳ್ಳೋದು, ಪರಿಶುದ್ಧ ಆತ್ಮನು ಯಾರಾಗಿದ್ದಾನೆ? ಆತನು ಪರಿಶುದ್ಧ ಆತ್ಮನು, ಆತನು ದೇವರೇ ಆಗಿದ್ದಾನೆ. ಮೂರನೇ ವ್ಯಕ್ತಿ ಅಂದರೆ ಮೂರನೇ ಅವನಲ್ಲ, ಮೂರನೇ ವ್ಯಕ್ತಿ ಅಂದರೆ ತಂದೆ, ಮಗ, ಪರಿಶುದ್ಧ ಆತ್ಮನು. ಪರಿಶುದ್ಧ ಆತ್ಮನು ಈ ಲೋಕದಲ್ಲಿ ಈಗ ಇದ್ದಾನೆ. ಏಕೆಂದರೆ ಸಭೆಗೆ ಕೊಡಲ್ಪಟ್ಟಿದ್ದಾನೆ. ಏಕೆಂದರೆ ಆತನು ಸಹಾಯಕನು ಆಗಿದ್ದಾನೆ, ನಮಗೆ ಸಹಾಯ ಮಾಡ್ತಾನೆ ಆತನು. ಅದಕ್ಕೋಸ್ಕರ ಪರಿಶುದ್ಧ ಆತ್ಮನು ನಿಮ್ಮ ಮೇಲೆ ಬರುವಾಗ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೋಹನ ಸುವಾರ್ತೆ 16 ಅಲ್ಲಿ ಈ ರೀತಿ ಹೇಳ್ತದೆ, 7:16, ಆದರೂ ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ, ಕೇಳಿರಿ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ, ನಿಮ್ಮ ಬಳಿಗೆ ಕಳಿಸಿಕೊಡ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪಿಗೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಈಗ ನಿಮಗೆ ನಾನು ಪಾಪ ಮಾಡ್ತೇನೆ ಎಂದು ಅರಿವು ಯಾರು ಹುಟ್ಟಿಸುವುದು? ಪರಿಶುದ್ಧ ಆತ್ಮನು ಹುಟ್ಟಿಸುವುದು. ಎಷ್ಟೋ ಜನರು ಪಾಪ ಮಾಡ್ತಾ 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 ಹೇಗೆ ಅವರಿಗೆ ಅರ್ಥ ಆಗುವುದಿಲ್ಲ. ಏಕೆಂದರೆ ಅವರು ಪರಿಶುದ್ಧ ಆತ್ಮನಿಗೆ ಅವರು ಕನೆಕ್ಟ್ ಆಗಿಲ್ಲ. ಇಲ್ಲದ ಕಾರಣ ಅವರು ಏನು ಮಾಡ್ತಾ ಇದ್ದಾರೆ? ಪಾಪ ಮಾಡ್ತಾ ಹೋಗ್ತಾರೆ, ಈ ಲೋಕದ ರೀತಿಯಲ್ಲಿ ನಡೀತಾ ಇದ್ದಾರೆ. ಸುಳ್ಳು ಹೇಳ್ತಾರೆ, ಅವರಿಗೆ ಅರ್ಥ ಆಗುವುದಿಲ್ಲ. ಇವನು ಸುಳ್ಳು ಹೇಳ್ತಾನೆ ಎಂದು ಕೂಡ ಗೊತ್ತಾಗುವುದಿಲ್ಲ. ಏಕೆಂದರೆ ಪರಿಶುದ್ಧ ಆತ್ಮನು ನಡೆಸುವುದಿಲ್ಲ. ಒಬ್ಬ ಮಾನವನಿಗೆ ಪರಿಶುದ್ಧ ಆತ್ಮನು ನಡೆಸಿದರೆ ಅವನು ಏನು ಪಾಪ ಮಾಡಲಿಕ್ಕೆ, ಪರಿಶುದ್ಧ ಆತ್ಮನ ಹೇಳ್ತಾನೆ, ನೋಡು ನೀನು ಪಾಪ ಮಾಡ್ತಾ ಇದ್ದಿ, ನೀನು ತಪ್ಪು ಮಾಡ್ತಾ ಇದ್ದಿ, ನೀನು ಸುಳ್ಳು ಮಾತಾಡ್ತಾ ಇದ್ದಿ, ನೀನು ನೋಡು ವೈಭಿಚಾರ ಮಾಡೋ ಆಲೋಚನೆ ಬರ್ತದೆ, ನೀನು ಹೋಗ್ತೀಯ ಅಲ್ಲಿ, ನಿಲ್ಲು, ಹೋಗಬೇಡ. ಆಲೋಚನೆ ಬರ್ಬೋದು. ಆತ್ಮಿಕ ಲೋಕದಲ್ಲಿ ಸೈತಾನನು ಮಾತಾಡ್ತಾನೆ. ನೀವು ಎಣಿಸೋದು ಏನು? ಓ ನನಗೆ ಆಲೋಚನೆ ಬರ್ತದೆ, ಆ ಆಲೋಚನೆ ಬರ್ತದೆ, ಈ ಆಲೋಚನೆ ಬರ್ತದೆ, ನೀವು ಎಣಿಸಬಹುದು. ಆದರೆ ಅದು ಸೈತಾನನು ಆತ್ಮಿಕ ಲೋಕದಲ್ಲಿ ಮಾತಾಡುವಾಗ ನೀವು ಆಲೋಚನೆ ಬರ್ತದೆ. ಕೆಲವರಿಗೆ ಏನು ಮಾಡ್ತದೆ? ಸಾಯುವ 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 ಎಂದಾಗ್ತದೆ. ಅದು ಸೈತಾನನು ಆತ್ಮಿಕ ಲೋಕದಲ್ಲಿ ಮಾತಾಡುವುದು. ನೀವು ಎಚ್ಚರಿಕವಾಗಿ, ನಿಮಗೆ ಒಳ್ಳೆಯದರು ಕೆಟ್ಟದರ ಅರಿವು ಉಂಟು, ನೀವು ಎಚ್ಚರಿಕೆ ವಾಕ್ಯವನ್ನು ಓದಿ, ಈ ಆಲೋಚನೆ ನನಗೆ ಎಲ್ಲಿಂದ ಬರ್ತದೆ, ಯಾರು ಕೊಡ್ತಾ ಇದ್ದಾನೆ? ಆತ್ಮಿಕ ಲೋಕದಲ್ಲಿ ಅವನು ಕೆಟ್ಟ ಆಲೋಚನೆ ಮಾನವನಿಗೆ ಕೊಡ್ತಾನೆ. ಕೆಲವರಿಗೆ ನೋಡಿ ಸಾಯುವ 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 ಒಂದು ಮನಸ್ಸು ಬರೋದು. ಮತ್ತು ಕೆಲವರಿಗೆ ಏನು ಮಾಡೋದು? ಒಬ್ಬಂಟಿಕೆ ಆಗೋದು, ಯಾವಾಗಲೂ ಒಬ್ಬಂಟಿಕೆ. ಅಯ್ಯೋ, ಹೆಂಡತಿ ಉಂಟು, ಮಕ್ಕಳುಂಟು, ಕುಟುಂಬ ಉಂಟು, ಕೆಲಸ ಉಂಟು, ಹಣ ಉಂಟು, ಆದರೂ ಯಾವಾಗಲೂ ಒಬ್ಬಂಟಿಕೆ ಆಗೋದು. ಅದರ ಅರ್ಥ ಸ್ಪಿರಿಟ್, ಕೆಟ್ಟ ದುರಾತ್ಮನು ಕಾರ್ಯ ಮಾಡ್ತಾ ಇದ್ದಾನೆ ಒಳಗೆ.
ಎಲ್ಲ ಉಂಟು ಅವನ ಹತ್ರ, ಎಲ್ಲ ಸಂಗತಿ. ಆದರೆ ಅವನಿಗೆ ಒಂದು ಏನಾಗ್ತದೆ, ಒಬ್ಬಂಟಿಕೆ ಆಗ್ತದೆ. ಅದು ಕೂಡ ಒಂದು ದುರಾತ್ಮನ ಒಂದು ಕಾರ್ಯವಾಗಿದೆ. ಕೆಲವರಿಗೆ ಏನಾಗ್ತದೆ, ಯಾವಾಗಲೂ ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆ ಮಾಡೋದು, ನೆಗೆಟಿವ್ 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 ನೆಗೆಟಿವ್. ಯಾರು ನನಗೆ ನೋಡುವುದಿಲ್ಲ, ಯಾರು ನನ್ನ ಹತ್ರ ಇಲ್ಲ, ಯಾರು ನನ್ನ ಹತ್ರ ಮಾತಾಡೋದಿಲ್ಲ, ಇದೀ ಬರೋದು, ಇಡೀ ಇದೆ. ಅದು ದುರಾತ್ಮನ ಕಾರ್ಯವಾಗಿದೆ. ಅದಕ್ಕೋಸ್ಕರ ನಿಮಗೆ ನೀವು ಸತ್ಯವೇದವನ್ನು ಓದಿ ಎಚ್ಚರಿಕೆಯಲ್ಲಿ ಇರಬೇಕು. ಆತನು ಏನು ಮಾಡ್ತಾನೆ, ಆತನು ನಿಮ್ಮ ಒಳಗೆ ಮಾತಾಡಿ, ನಿಮ್ಮ ಆಲೋಚನೆ ಮಾತಾಡಿ ಪಾಪದ ಪ್ರೇರಣೆ ಕೊಡ್ತಾನೆ. ಮತ್ತೆ ಹೇಳ್ತಾನೆ ಏನು, ನೋಡು ಒಂದು ಕೆಲಸ ಮಾಡು, ನಿನಗೆ ಬೇಸರ ಆಗ್ತಾ ಉಂಟು, ಏನೋ ಒಳಗಿಂದ ಆಗ್ತಾ ಉಂಟು ನಿನಗೆ. ನೋಡು, ಅವನು ಏನು ಮಾಡ್ತಾನೆ, ಒಂದೇ ಕುಡುಕತನಕ್ಕೆ ಹೋಗ್ತಾನೆ. ಯಾರೋ ಸಿಗ್ತಾರೆ, ಯಾರಾದರೂ ಅವನು ಕಳಿಸ್ತಾನೆ, ಯಾರ ಮುಖಾಂತರ. ಅವನು ಒಬ್ಬ ಮಾನವನು ಬೇಕು ಅವನಿಗೆ, ಮಾನವನ ಮುಖಾಂತರ ಆತನು ಬರ್ತಾನೆ. ನೋಡು, ಅಲ್ಲಿ ಹೋಗ, ನಿನಗೆ ಬೇಸರ ಆಗ್ತದೆ ಉಂಟಲ್ಲ, ಅಲ್ಲಿ ಹೋಗಿ ಸ್ವಲ್ಪ ಕುಡಿಯುವನು. ಇವನಿಗೆ ಬೇಡ, ಆದರೂ ಏನಾಗ್ತದೆ, ಅವನು ಹೇಳುವಾಗ ಅದಕ್ಕೆ ಇವನು ವಿಧೇಯನಾಗ್ತಾನೆ. ಏಕೆ ವಿಧೇಯನಾಗ್ತಾನೆ? ಪರಿಶುದ್ಧ ಆತ್ಮನಿಲ್ಲ. ಇಲ್ಲದ ಕಾರಣ ಪರಿಶುದ್ಧ ಆತ್ಮನಿಗೆ ನಡೆಸುವುದಿಲ್ಲ ಅವನಿಗೆ. ಆದ ಕಾರಣ ವಿಶ್ವಾಸಿ ಆಗ್ಬೋದು, ಅವಿಶ್ವಾಸಿ ಆಗ್ಬೋದು, ನಡೆಸುವುದಿಲ್ಲ. ಆದ ಕಾರಣ ಅವನು ಅದಕ್ಕೆ ಒಳಗಾಗ್ತಾನೆ. ಕೆಲವರಿಗೆ ಏನಾಗ್ತದೆ, ಏನೋ ಇರಲಿ, ನಾನು ಕುಡಿಯೋದಿಲ್ಲ, ಸ್ವಲ್ಪ ಸಿಗರೇಟ್ ಎಳಿತೇನೆ, ಅವನು ಪ್ರೇರಣೆ ಕೊಡೋದು. ಏನಾಗ್ತದೆ, ಎಲ್ಲರೂ ಅದು ಎಳೆಯುವಾಗ ನೋಡ್ತಾನೆ, ಮತ್ತು ನಾನು ಕೂಡ ಎಳೆಯುವೆ ಎಂದು ಆ ರೀತಿ ಅವನಿಗೆ ಪ್ರೇರಣೆ ಬರ್ತದೆ. ಕೆಲವರಿಗೆ ತಂಬಾಕು ತಿನ್ನುವುದು, ಎಲ್ಲರೂ ತಿಂತಾ ಇದ್ದಾರೆ, ಮತ್ತು ಇವನಿಗೆ ಕಣೆಗೆ ಆಗ್ತದೆ, ಏನಾಗಲಿ, ಅದರಲ್ಲಿ ಏನಾಗುವುದಿಲ್ಲ ಎಂದು ತಿಂದು ಬಿಡೋದು. ಮತ್ತು ಕೆಲವರಿಗೆ ಏನು, ನಶ ಮಾಡೋದು, ಬೇರೆ ಬೇರೆ ನಶ ಮಾಡುವ ಅಭ್ಯಾಸ, ಈ ನಶಕ್ಕೆ ಒಳಗಾಗ್ತಾರೆ. ನೋಡಿ, ಏಕೆ? ಪರಿಶುದ್ಧ, ಒಂದು ವೇಳೆ ವಿಶ್ವಾಸ ಆದರೆ ಅವನಿಗೆ ಪರಿಶುದ್ಧ ಆತ್ಮನಿಗೆ ಕನೆಕ್ಟ್ ಆಗಲಿಲ್ಲ. ಆಗ್ಬೋದು, ಅವನಿಗೆ ರಕ್ಷಣೆ ಆಗಿದೆ. ಒಂದು ವೇಳೆ ವಿಶ್ವಾಸಿಗೆ ರಕ್ಷಣೆ ಆಗಿದೆ ಎಂದು ಎಣಿಸಿರಿ, ಅವನಿಗೆ ಆಗಿದೆ. ಆದರೆ ಅವನ ಕತ್ತಲೆಯಲ್ಲಿದ್ದರೆ ನೋಡಿ, ಒಬ್ಬ ಮನೆಯ ಒಳಗಿದ್ದಾನೆ, ಲೈಟ್ ಇಲ್ಲ, ಮೇನ್ಬತ್ತಿ ಇಲ್ಲ, ಏನಿಲ್ಲ, ಕತ್ತಲೆ ಉಂಟು. ಕಣ್ಣು ತೆರೀತಾನೆ, ಅವನು ನೋಡ್ಲಿಕ್ಕೆ ಆಗ್ತದಾ? ಏನಾದರೂ ತೋರ್ತದ? ಅವನ ಮನೆಗೊಳ್ಳೋದು ತೋರುವುದಿಲ್ಲ. ಅವನಿಗೆ ಕಣ್ಣು ಓಪನ್ ಆಗಿದೆ, ಓಪನ್ ಉಂಟು, ನೋಡ್ತಾ ಇದ್ದಾನೆ, ಹೀಗೆ ನೋಡ್ತಾನೆ, ಏನು ಕಾಣುವುದಿಲ್ಲ ಅವನಿಗೆ. ಏಕೆಂದರೆ ಅವನಿಗೆ ರಕ್ಷಣೆ ಆಗಿದೆ, ಆದರೆ ಅವನು ಇನ್ನೂ ಕೂಡ ಕತ್ತಲಲ್ಲಿ ನಿಂತಿದ್ದಾನೆ. ಅವರು ಬೆಳಕಿನಂತೆ ಬರಲಿಲ್ಲ, ಪರಿಶುದ್ಧ ಆತ್ಮನಿಗೆ ಕನೆಕ್ಟ್ ಆಗಿಲ್ಲ. ಅವನಿಗೆ ಒಳ್ಳೆದ ಕೆಟ್ಟದ್ದು ಅರಿವು ಅವನಿಗೆ ಅರ್ಥ ಆಗುದು, ಅವನು ಕೆಟ್ಟದ್ದು ಮಾಡ್ತಾನೆ ಎಂದು ಅರಿವು ಆಗುವುದಿಲ್ಲ ಒಳಗಿಂದ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾನೆ ನೋಡಿ, ಇಲ್ಲಿ ಹೇಳ್ತಾನೆ ನಿಮಗೆ, ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪಿಗೆ, ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸ್ತಾನು. ಒಬ್ಬ ಮಾನವನಿಗೆ ಪಾಪ ಮಾಡ್ತಾನೆಂದು ಗೊತ್ತಾಗುವುದು ಯಾವಾಗ? ಆ ಪರಿಶುದ್ಧ ಆತ್ಮನು ತಿಳಿಸುವುದು. ನೋಡಿ, ಯೇಸು ಬಂದು ಈ ಪರಿಜಯವರಿಗೆ, ಶಾಸ್ತ್ರಿಗೆ ಹೇಳ್ತಾನೆ, ನೀವು ತಪ್ಪು ಮಾಡ್ತಾ ಇದ್ದೀರಿ. ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ಅವರು ತಪ್ಪು ಮಾಡ್ತಾರೆ ಎಂದು ಗೊತ್ತಾಗಲಿಲ್ಲ, ಪಾಪ ಮಾಡ್ತಿದ್ದರು, ಗೊತ್ತಾಗ್ತಿರ್ಲಿಲ್ಲ. ಈ ಪರಿಶುದ್ಧಾತ್ಮನ ಕೆಲಸ ಏನು? ಕತ್ತಲೆಯಲ್ಲಿ ಇದ್ದ ಅವನನ್ನು ಬೆಳಕಿಗೆ ತರುವುದು, ಅವನು ತಪ್ಪು ಮಾಡುವುದು ಅವನಿಗೆ ತೋರಿಸಿಕೊಡುವುದು. ನೋಡಿ, ನೀನು ತಪ್ಪು ಮಾಡ್ತಾ ಇದ್ದಿ, ನೀನು ಪಾಪ ಮಾಡ್ತಾ ಇದ್ದಿ, ಅರಿವು ಹುಟ್ಟಿಸುವುದು, ಒಳಗಿಂದ ಅರಿವು ಹುಟ್ಟಿಸುವುದು. ಎಷ್ಟು ತನಕ ಅವನಿಗೆ ಅರಿವು ಬರುವುದಿಲ್ಲ, ಅಲ್ಲಿ ಪರಿಶುದ್ಧ ಆತ್ಮನ ಕಾರ್ಯ ಮಾಡುವುದಿಲ್ಲ ಅವನಲ್ಲಿ. ಅದಕ್ಕೆ ನಿನ್ನನ್ನು ನೀನು ನಿರಾಕರಿಸಬೇಕು. ಮೊದಲು ಆತನು ಏನು ಮಾಡಬೇಕು? ತನ್ನನ್ನು ನಿರಾಕರಿಸಬೇಕು. ತನ್ನಲ್ಲಿದ್ದ ಕೆಟ್ಟ ಅಭ್ಯಾಸ ಅದು ನಿರಾಕರಿಸಬೇಕು ಮತ್ತು ಶಿಲುಬೆಯನ್ನು ಹಿಡ್ಕೊಂಡು ನನ್ನ ಹಿಂದೆ ಬಾ. ಯೇಸು ಹೇಳ್ತಾನೆ, ನಿನ್ನ ಶಿಲುಬೆಯನ್ನು ಹಿಡ್ಕೊಂಡು ನನ್ನ ಹಿಂದೆ ಬಾ. ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ನನ್ನ ಹಿಂದೆ ಶಿಲುಬೆ ಅಂದರೆ ಎಲ್ಲ ಮನುಷ್ಯರಿಗೆ ಒಂದಿಲ್ಲದ ಒಂದು ಸಮಸ್ಯೆ ಬರುವುದಿಲ್ಲ ಎಂದರೆ ಎಲ್ಲರಿಂದ ಬಿಡುಗಡೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕೆ ಪರಿಶುದ್ಧ ಆತ್ಮನು ಕೊಡಲ್ಪಟ್ಟಿದೆ. ಎಷ್ಟು ಜನಕ್ಕೆ ಪರಿಶುದ್ಧ ಆತ್ಮನ ಒಂದು ಅರಿವು ಇಲ್ಲದ ಕಾರಣ ಎಷ್ಟು ಜನರು ಡಿಪ್ರೆಸ್ಸಿಗೆ ಹೋಗ್ತಾರೆ, ಮಾನಸಿಕ ಆಗ್ತಾರೆ, ಸೊಸೈಡ್ ಮಾಡ್ತಾರೆ. ಒಳಗೊಂದು ಭಯ. ಪ್ರಿಯರೇ, ಭಯ ಬರುವುದು ಸೈತಾನನಿಂದ ಬರುವುದು. ಅದಕ್ಕೋಸ್ಕರ ಯೇಸು ಯಾವಾಗ ಹೇಳ್ತಾ, ಭಯ ಪಡಬೇಡಿರಿ, ಚಂಚಲು ಆಗಬೇಡಿರಿ. ಕೆಲವರಿಗೆ ಡಿಸಿಷನ್ ತಗೊಳ್ಳಿಕ್ಕೆ ಆಗುವುದಿಲ್ಲ. ಏಕೆ? ಅವರು ಚಂಚಲ ಆಗಿದ್ದಾರೆ. ಒಬ್ಬ ಚಂಚಲು ಮನಸ್ಸಿನವನು ಯಾವಾಗಲೂ ಅವನು ಅಭಿವೃದ್ಧಿ ಆಗುವುದಿಲ್ಲ.
ಅವನು ಗುರಿ ಮುಟ್ಟುವುದಿಲ್ಲ. ಏಕೆಂದರೆ ಗಡಿ ಗಡಿ ಅವನ ಮನಸ್ಸು ಬದಲಾಗ್ತದೆ. ಅವನು ಗುರಿ ಮುಟ್ಟಲಿಕ್ಕೆ ಅವನಿಗೆ ಆಗೋದಿಲ್ಲ, ಚಂಚಲಿದ್ದ ಅವನಿಗೆ. ಅದಕ್ಕೋಸ್ಕರ ಏನು ಬೇಕು? ಪರಿಶುದ್ಧ ಆತ್ಮನು ಬೇಕು. ಪರಿಶುದ್ಧ ಆತ್ಮನೊಂದು ಒಂದು ಏನು ಬೇಕು ಅವನಿಗೆ? ಒಂದು ಅನುಭವ ಆಗಬೇಕು ಅವನಿಗೆ. ಅದಕ್ಕೆ ಪರಿಶುದ್ಧ ಆತ್ಮನು ಕಳಿಸಿದ್ದಾನೆ ಯೇಸು. ನಾನು ಹೋಗದೆ ಅವನು ಬರುವುದಿಲ್ಲ. ಪರಿಶುದ್ಧ ಆತ್ಮನು ಯೇಸು ಕ್ರಿಸ್ತನು ಪರಲೋಕ ಎತ್ತಲ್ಪಟ್ಟನು, ಪರಿಶುದ್ಧ ಆತ್ಮನು ಇಲ್ಲಿ ಕೆಳಗೆ ಬಂದನು. ಏಕೆ? ಈಗ ಸಭೆಗೆ ಕಾಯಲಿಕ್ಕೆ ಉಂಟು. ಪರಿಶುದ್ಧಾತ್ಮನು ಏಕೆ ಕೊಡಲ್ಪಟ್ಟಿದೆ? ಸಭೆಗೆ ಸಭೆ ಎಂದರೆ ಯಾರು? ಸಭೆ ಎಂದರೆ ವೈಯಕ್ತಿಕ ನೀವು ಆಗಿದ್ದೀರಿ. ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡಿದಿರಿ ಅವರು ಸಭೆಯಾಗಿದ್ದರೆ. ನೀವು ದೇವರ ಮಂದಿರವಾಗಿದ್ದೀರಿ. ದೇವರ ಆತ್ಮ ನಿಮ್ಮ ಒಳಗೆ ನಿಂತ ಗೊತ್ತಿಲ್ಲವೋ? ಪೌಲನು ಬರೆಯುತ್ತಾ ಇದ್ದಾನೆ, ಮೊದಲನೇ ಕೊರಿಂಥೀಯರ ಪತ್ರಿಕೆ 3:16 ಹೇಳ್ತದೆ, ಅವನು ನಿಮಗೆ ಗೊತ್ತಿಲ್ಲವೋ? ಪರಿಶುದ್ಧಾತ್ಮ ನಿಮ್ಮ ಒಳಗೆ ನಿಮ್ಗೆ ಗೊತ್ತಿಲ್ಲವೋ? ನೀವು ಗರ್ಭಗುಡಿಯಾಗಿದ್ದೀರಲ್ಲ, ನಿಮ್ಗೆ ಗೊತ್ತಿಲ್ಲವೋ ಹೇಳ್ತಾನೆ. ಅವನು ಎಚ್ಚರಿಸ್ತಾ ಇದ್ದಾನೆ, ನೀವು ಸಭೆಯಾಗಿದ್ರಿ. ಈಗ ಕ್ರಿಸ್ತನು ಬರುವಾಗ ಏನು ಎತ್ತುತ್ತಾನೆ? ಕಟ್ಟಡ ಎತ್ತುವುದಿಲ್ಲ. ಕ್ರಿಸ್ತನು ಬರುವಾಗ ವೈಯಕ್ತಿಕವಾಗಿ ನಿಮ್ಮನ್ನು ಎತ್ತುತ್ತಾನೆ. ಯಾರ್ಯಾರು ಸಿದ್ಧ ಇದ್ದಾರೆ ಅವರನ್ನು ಕ್ರಿಸ್ತನು ಎತ್ತುತ್ತಾನೆ, ನೀವು ಮೇಲೆ ಹೋಗ್ತೀರಿ. ಅದಕ್ಕೋಸ್ಕರ ಏನು ಬೇಕು ಪ್ರಿಯರೇ? ಪರಿಶುದ್ಧ ಆತ್ಮನು ವೆರಿ ವೆರಿ ಇಂಪಾರ್ಟೆಂಟ್. ಪರಿಶುದ್ಧನ ಅರಿವು ಹುಟ್ಟಿಸ್ತಾನೆ ಒಳಗಿಂದ ನಿಮಗೆ. ನೀನು ತಪ್ಪು ಮಾಡ್ತದಿ, ನೀನು ರಾಂಗ್ ಮಾರ್ಗದಲ್ಲಿ ನಡೀತಿದ್ದಿ, ನೀನು ತಪ್ಪು ಮಾರ್ಗದಲ್ಲಿ ನಡೀತಿದ್ದಿ, ಅವನು ಎಚ್ಚರಿಸ್ತಾನೆ ಮತ್ತು ಹೇಳ್ತಾನೆ ಧೈರ್ಯಗೊಳ್ಳು ಹೇಳ್ತಾನೆ. ನೋಡಿ, ಪರಿಶುದ್ಧ ಆತ್ಮನು ಯಾರಾಗಿದ್ದಾನೆ? ನಿಮಗೆ ಧೈರ್ಯ ಕೊಡುವ ಆತ್ಮ ಆಗಿದ್ದಾನೆ. ಅದು ಪೌಲನು ತಿಮೋತಿಗೆ ಬರೀತಾ ಇದ್ದಾನೆ, ನಿಮಗೆ ಕೊಟ್ಟ ಆತ್ಮವು ಅದು ಹೇಡಿಯ ಬಲದ ಆತ್ಮ ಕೊಟ್ಟಿದ್ದಾನೆ. ಪ್ರೀತಿ ಆತ್ಮ, ಬಲದ ಆತ್ಮ, ಸ್ವಸ್ಥ ಬುದ್ಧಿಯ ಆತ್ಮ ಕೊಟ್ಟಿದ್ದಾನೆ. ಒಬ್ಬ ವಿಶ್ವಾಸಿಗೆ ಏನು? ಪ್ರೀತಿ ಆತ್ಮ, ಬಲದ ಆತ್ಮ, ಸ್ವಸ್ಥ ಬುದ್ಧಿ ಆತ್ಮ. ಬಲ ಎಂದರೆ ಧೈರ್ಯ. ಸೈತಾನ ಅಂದರೆ ಏನುಂಟು? ಹೆದರಿಕೆ ಉಂಟು, ಚಂಚಲತನ ಉಂಟು, ಮತ್ತೆ ಒಂದು ಅವನದ ಪ್ರೀತಿ ಇಲ್ಲ. ಕಪಟ ಪ್ರೀತಿ ಇರ್ತದೆ. ದೇವರ ಹತ್ರ ಏನುಂಟು? ಕ್ರಿಸ್ತನ ಹತ್ರ ಏನುಂಟು? ಪ್ರೀತಿ, ಬಲ ಮತ್ತು ಸ್ವಸ್ಥ ಬುದ್ಧಿ ಉಂಟು. ನಿಮಗೆ ಏನು ಬೇಕೀಗ? ಧೈರ್ಯ ಬೇಕು, ಪ್ರೀತಿ ಬೇಕು, ಸ್ವಸ್ಥ ಬುದ್ಧಿ ಬೇಕು. ದೇವರು ಒಬ್ಬನಿಗೆ ಕೊಡುವಾಗ, ಆತ್ಮ ಕೊಡುವಾಗ ಲೆಕ್ಕ ಇಲ್ಲದಷ್ಟು ತುಂಬಿ ತುಳುಕುವಷ್ಟು ಕೊಡ್ತಾನೆ. ಅದಕ್ಕೋಸ್ಕರ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ನಿರಾಕರಿಸಿ, ಮೊದಲು ನಿಮ್ಮನ್ನು ನಿರಾಕರಿಸು. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಅಲ್ಲಿ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ದಿನಾಲು ಎಂದರೆ ದಿನಾಲು ನಿಮಗೆ ಸಮಸ್ಯೆ ಬರಬಹುದು, ಆದರೆ ಅದು ನೀನು ಸಹಿಸಿಕೊಂಡು. ಹೇಗೆ ಸಹಿಸುವುದು? ದೇವರ ವಾಕ್ಯವು ನಿಮಗೆ ಬಲ ಕೊಡ್ತದೆ. ಕ್ರಿಸ್ತನ ಪ್ರಾಮಿಸ್ ಉಂಟು ಈ ಸತ್ಯವೇದದಲ್ಲಿ. ಆತನು ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನವನ್ನು ಹಿಡಿಕೊಂಡು ಪರಿಶುದ್ಧಾತ್ಮನೆ ಕನೆಕ್ಟ್ ಆಗಿ ನಿಮ್ಮ ಶಿಲುಬೆಯನ್ನು ಒತ್ತುಕೊಂಡು ಆತನ ಹಿಂದೆ ಹೋಗಬೇಕು. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವವನು ಅದನ್ನು ಕಳಕೊಳ್ಳುವವನು. ಜೀವದಾಸೆ, ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ಆಸೆ ದೇವರಿಗಿಂತ, ನಮ್ಮ ತಂದೆ ಆದ ದೇವರಿಗಿಂತ ಹೆಚ್ಚಿನ ಆಸೆ. ನನಗಿಂತ ನೀವು ಹೆಚ್ಚಿನ ಆಸೆ ಬೇರೆ ವಸ್ತುಗೆ ಕೊಡಬಾರ್ದು ಎಂದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಏಕೆಂದರೆ ಅವನು ಮೊದಲಿನ ಆಜ್ಞೆಯನ್ನು ಮುರಿತಾನೆ ಆತನು. ಅದಕ್ಕೋಸ್ಕರ ತನ್ನ ಪ್ರಾಣವನ್ನು ಅಲಿತಾನೆ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವನು ಅದನ್ನು ಕಳಕೊಳ್ಳುವನು. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದರೆ ನನ್ನ ನಿಮಿತ್ತವಾಗಿ, ಕ್ರಿಸ್ತನ ನಿಮಿತ್ತವಾಗಿ, ಕ್ರಿಸ್ತನಿಗೋಸ್ಕರ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಳ್ಳುವನು, ಅದನ್ನು ಉಳಿಸಿಕೊಳ್ಳುವನು. ಆತನು ಉಳಿಸಿಕೊಳ್ಳುವನು. ಪ್ರಿಯರಿ, ಇದು ವಾಕ್ಯ ಸತ್ಯವಾಗಿದೆ. ಪುನಃ ಅಲ್ಲಿ ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಎಲ್ಲ ಮಾನವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಒಬ್ಬ ಮನುಷ್ಯನು ಲೋಕ ಎಲ್ಲ ಸಂಪಾದನೆ ಮಾಡಿ, ತುಂಬ ಸಂಪಾದನೆ ಮಾಡಿದ್ದಾನೆ, ಒಳ್ಳೆ ಜಾಬಲ್ಲಿ ಇದ್ದಾನೆ, ಒಳ್ಳೆಯ ಪೊಸಿಷನಲ್ಲಿದ್ದಾನೆ, ಒಳ್ಳೆಯ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಎಲ್ಲ ಉಂಟು ಅವನ ಹತ್ರ.
ಏನು ತೊಂದರೆ ಇಲ್ಲ, ಎಲ್ಲ ಗೌರವ ಉಂಟು, ಮಾನ ಉಂಟು, ದಾನ ಮಾಡ್ತಾನೆ, ಧರ್ಮ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ನಿನ್ನೊಳಗೆ ಕ್ರಿಸ್ತನು ಇಲ್ಲದಿದ್ದರೆ, ಯೇಸು ಕ್ರಿಸ್ತನು ಇಲ್ಲದಿದ್ದರೆ, ನೀನು ಯೇಸು ಕ್ರಿಸ್ತಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡದಿದ್ದರೆ ಏನಾಗ್ತದೆ? ಏಕೆಂದರೆ ಯೇಸು ಕ್ರಿಸ್ತನು ಯಾತಕಸರ ಈ ಲೋಕದಲ್ಲಿ ಬಂದದನು? ಆತನಿಗೆ ಸಹ ಬರಲಿಲ್ಲ, ಆತನು ಮಾನವ ಕುಲಕಸರ ಬಂದಿದ್ದಾನೆ. ಎಲ್ಲ ಮಾನವ ಕುಲಕಸರ ಆತನು ಈ ಲೋಕಕ್ಕೆ ಬಂದಿದ್ದು. ಏಕೆಂದರೆ ಮಾನವ ಕುಲಕ್ಕೆ ಅಂಧಕಾರ ಶಕ್ತಿಯಿಂದ, ಪಾಪದಿಂದ, ಶಾಪದಿಂದ ಆತ ಮಾನವನಿಗೆ ಬಿಡುಗಡೆ ಮಾಡಬೇಕು. ದೇವರಿಗೆ ಬೇರೆ ಮಾರ್ಗ ಇಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಹೋಗಿದ್ದು. ಶಿಲುಬೆಯಲ್ಲಿ ಆತನು ಜಜ್ಜಲ್ಪಟ್ಟಿದ್ದಾನೆ, ತನ್ನ ರಕ್ತವನ್ನು ಸುರಿಸಿದ್ದಾನೆ, ಇಡೀ ಮಾನವ ಕುಲಕ್ಕೋಸ್ಕರ ಆತನು ಸತ್ತಿದ್ದಾನೆ. ನೋಡಿ ಎಂಥ ಒಂದು ತ್ಯಾಗ ಮಾಡಿದ್ದಾನೆ ದೇವರು, ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ. ಒಂದು ಪಾಪಿಗೆ ಶಿಲುಬೆಯಲ್ಲಿ ಹಾಕುವುದು ನಿಜವಾಗಿ ಆದರೂ ಆ ಶಿಲುಬೆಯನ್ನು ಆತನು ಸ್ವೀಕಾರ ಮಾಡಿದ ಇಡೀ ಮಾನವನಿಗೋಸ್ಕರ. ಏಕೆಂದರೆ ಇಡೀ ಮಾನವ ಕುಲಕ್ಕೆ ಪ್ರಿಯರೇ ಆತನು ಪ್ರೀತಿ ಮಾಡ್ತಾ ಇದ್ದಾನೆ. ನಾನು ಯೇಸು ದೇವರು ಎಷ್ಟು ಪ್ರೀತಿ ಮಾಡ್ತಾನೆಂದು ಅಲ್ಲಿ ತೋರಿಸಿಕೊಟ್ಟ. ತಂದೆಯು ಕಲಿಸಿಕೊಟ್ಟ. ತಂದೆಯ ಪ್ರೀತಿ ಅಪಾರವಾದ ಪ್ರೀತಿ, ತಂದೆಯ ಪ್ರೀತಿ. ತಂದೆ ಇಡೀ ಮಾನವ ಕುಲಕ್ಕೆ ಪ್ರೀತಿ ಮಾಡ್ತಾ ಇದ್ದಾನೆ. ಈಗ ಕೂಡ ನಾವು ಪ್ರೀತಿ ಮಾಡ್ತಾ ಇದ್ದಾನೆ. ಏಕೆಂದರೆ ಅದಕ್ಕೋಸ್ಕರ ಮಗನನ್ನು ಕಳಿಸಿಕೊಟ್ಟ, ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಅದಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಮಾನವ ಕುಲಗೋಸ್ಕರ ಎಲ್ಲರ ಪಾಪವನ್ನು ಶಮಿಸಿದ್ದಾನೆ. ಇದು ಮುಗಿಯಿತು ಎಂದು ಹೇಳಿದ್ದಾನೆ ಶಿಲುಬೆಯಲ್ಲಿ. ಮುಗಿಯಿತು ತಂದೆ, ನೀನು ಕೊಟ್ಟ ಕೆಲಸವು ಮುಗಿಯಿತು, ಫಿನಿಶ್ ಮಾಡಿದ್ದಾನೆ, ಮುಗಿಸಿದ್ದಾನೆ. ಆತನು ಹೂಣಲ್ಪಟ್ಟು 3ನೇ ದಿವಸ ಜೀವಂತವಾಗಿದ್ದಾನೆ. ಆತನು ಪರಲೋಕಕ್ಕೆ ಹೋಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿದ್ದಾನೆ. ಇಡೀ ಮಾನವ ಕುಲಕ್ಕೆ ಆತನು ವಿಜ್ಞಾಪನೆ ಮಾಡ್ತಾನೆ, ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಹಗಲು ರಾತ್ರಿ ವಿಜ್ಞಾಪನೆ ಮಾಡ್ತಾನೆ. ಏಕೆಂದರೆ ಇವತ್ತು ಯಾರು ಬೇಕು? ಕ್ರಿಸ್ತನು ಬೇಕು. ಅದಕ್ಕೋಸ್ಕರ ಇಲ್ಲಿ ಹೇಳ್ತದೆ, ಒಬ್ಬನು ಮನುಷ್ಯರು ಲೋಕವೆಲ್ಲ ಸಂಪಾದನೆ ಮಾಡಿ ಕೊಂಡರು ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನೇನು? ಏನು ಪ್ರಯೋಜನ ಅವನಿಗೆ? ಯೇಸು ಇಲ್ಲದೆ ಸತ್ತರೆ ಏನು ಪ್ರಯೋಜನ? ತನ್ನನ್ನು ಕೆಡಿಸಿಕೊಂಡು ಏನು ಪ್ರಯೋಜನ? ಎಷ್ಟು ಪದವಿ ಇದ್ದರೂ ಏನು ಪ್ರಯೋಜನ? ಅವನ ಜೀವಿತದಲ್ಲಿ ಸಮಾಧಾನ ಇಲ್ಲದರೆ ಏನು ಪ್ರಯೋಜನ? ಒಂದು ಶಾಂತಿ ಇಲ್ಲದರೆ ಏನು ಪ್ರಯೋಜನ? ಒಂದು ಒಳಗಿಂದ ಒಂದು ಉಲ್ಲಾಸ ಇಲ್ಲದೆ ಏನು ಪ್ರಯೋಜನ? ಅವನು ರಕ್ಷಣೆ ಆಗದಿದ್ದರೆ ಏನು ಪ್ರಯೋಜನ? ಅವನಿಗೆ ರಕ್ಷಣೆ ಆಗದೆ ಈ ಲೋಕವನ್ನು ಅವನು ಬಿಟ್ಟರೆ ಏನು ಪ್ರಯೋಜನ? ಏನು ಸಿಗ್ತದೆ? ಏನಿಲ್ಲ. ಒಬ್ಬ ಮಾನವನು ರಕ್ಷಣೆ ಇಲ್ಲದೆ ಈ ಲೋಕವನ್ನು ಬಿಟ್ಟರೆ ಸತ್ಯವೇದ ಹೇಳ್ತದೆ ಅವನು ಪರಲೋಕಕ್ಕೆ ಹೋಗುವುದಿಲ್ಲ. ವೇದ ಹೇಳ್ತಾ ಉಂಟು, ಬೈಬಲ್ ಹೇಳ್ತಾ ಉಂಟು, ಹೋಗುವುದಿಲ್ಲ. ಯಾರು ಬೇಕು? ಕ್ರಿಸ್ತನು ಬೇಕು. ನಾವು ತಗ್ಗಿಸಬೇಕು. ಆ ಥರ ನಾನೊಂದು ಪಾಪಿ ಆಗಿದ್ದೇನೆ ಯೇಸುವೆ, ನನಗೆ ನೀನು ಬೇಕು. ಆ ಅರಿವು ಒಬ್ಬ ಮಾನವನಿಗೆ ಬರಬೇಕು. ಎಷ್ಟ ತನಕ ಆ ಅರಿವು ಮಾನವನಿಗೆ ಬರುವುದಿಲ್ಲ, ಅವನು ಯೇಸುಗೆ ಸ್ವೀಕಾರ ಮಾಡೋದಿಲ್ಲ. ಆ ಅರಿವು ಯಾರು ಹುಟ್ಟಿಸುವುದು? ಪರಿಶುದ್ಧಾತ್ಮನು ಹುಟ್ಟಿಸುವುದು. ಪರಿಶುದ್ಧಾತ್ಮನಿಗೆ ಕಾರ್ಯ ಮಾಡ್ತಾ ಇದ್ದಾನೆ, ತನ್ನ ಕೆಲಸ ಮಾಡ್ತಾ ಇದ್ದಾನೆ. ದುರಾತ್ಮನು ಆತನ ಕೆಲಸ ಮಾಡ್ತಾ ಇದ್ದಾನೆ. ದುರಾತ್ಮನು ಕಾಯಿಲೆ ತಂದು ಹಾಕಿದ್ದಾನೆ. ಸಮಸ್ಯೆ, ಭಯ, ಬಂಧನದಲ್ಲಿ ಇಡುವುದು, ಮಾನವನಿಗೆ ಒಂದು ಬಂಧನದಲ್ಲಿ ಇಡುವುದು. ಇಷ್ಟೋ ಜನ ಇವತ್ತು ಬಂಧನದಲ್ಲಿದ್ದಾರೆ. ಕೂಗುತ್ತಾ ಇದ್ದಾರೆ ಒಳಗಿಂದ. ಏನು ಮಾಡುವುದು? ಹೇಗೆ ಇದರಿಂದ ಹೊರಗೆ ಬರುವುದು? ಹೇಗೆ ಇಲ್ಲಿಂದ ನಮಗೆ ಬಿಡುಗಡೆ ಸಿಗುವುದು? ಹೇಗೆ ನಮ್ಮ ತಾಯಿನಾಡಿಗೆ ಹೋಗುವುದು? ನೋಡಿ ಎಷ್ಟೋ ಜನರಿದ್ದಾರೆ. ನಿಮ್ಮ ದೃಷ್ಟಿ ಯಾವಾಗ ಕ್ರಿಸ್ತನ ಮೇಲೆ ಹೋಗ್ತದೆ, ನಿಮ್ಮ ದೃಷ್ಟಿ ದೇವರ ಮೇಲೆ ಹೋಗ್ತದೆ, ನಿಮ್ಮ ದೃಷ್ಟಿ ಆವಾಗ ದೇವರು ಮಾರ್ಗ ತೆರೆಯುತ್ತಾನೆ. ಆತನು ಮಾರ್ಗ ತೆರೆಯುತ್ತಾನೆ. ಏಕೆಂದರೆ ಆತನು ಎಲ್ಲ ಮಾಡಲು ಶಕ್ತನಿದ್ದಾನೆ. ನಾವು ಬೋಧಿಸಿದ್ದೇ ಅಲ್ಲ, ನಮ್ಮ ಜೀವಿತದಲ್ಲಿ ಅನುಭವ ಮಾಡಿದ್ದೇವೆ. ನಮ್ಮ ಜೀವಿತದಲ್ಲಿ ಆ ಒಂದು ಅನುಭವ ಮಾಡಿದ್ದೇವೆ. ಅದಕ್ಕೋಸ್ಕರ ನಿಮಗೆ ನಾವು ಹೇಳುವುದು, ಅನುಭವ ಮಾಡದಿದ್ದರೆ ನಾನು ಬೋಧನೆ ಮಾಡುವುದಿಲ್ಲ. ಅನುಭವ ಮಾಡಿದ್ದೇನೆ, ಅದಕ್ಕೋಸ್ಕರ ನಿಮಗೆ ಬೋಧನೆ ಮಾಡ್ತಾ ಇದ್ದಾನೆ. ಆತನು ಬಿಡುಗಡೆ ಮಾಡಲು ಶಕ್ತನಿದ್ದಾನೆ. ನಿಮಗೆ ತಿಳಿಯದ ರೀತಿಯಲ್ಲಿ, ಮಾನವನಿಗೆ ತಿಳಿಯದ ರೀತಿಯಲ್ಲಿ ಆತನು ಬಿಡುಗಡೆ ಮಾಡ್ತಾ ಇದ್ದಾನೆ. ನೀವು ಎಣಿಸೋದು ಒಂದು ಫೀಲಿಂಗ್ ಆಗ್ತದೆ, ಅದು ಅಲ್ಲ. ಒಂದು ಶಬ್ದ ಬರ್ತದೆ, ಅದು ಅಲ್ಲ.
ಅದು ಅಲ್ಲ, ಆತ್ಮಿಕ ಲೋಕದಲ್ಲಿ ನಿಮ್ಮ ದೃಷ್ಟಿ, ನಿಮ್ಮ ಈ ಸೌಭಾಗ್ಯ ರೀತಿಯಿಂದ ಆತ್ಮಿಕ ಲೋಕಕ್ಕೆ ನಿಮ್ಮ ಕ್ರಿಸ್ತನ ಮೇಲೆ ದೃಷ್ಟಿ ಹೋಗುವಾಗ ಆತನು, ನೀವು ಯೇಸುವೇ ತಂದೆ ನನ್ನನ್ನು ಇದರಿಂದ ಬಿಡುಗಡೆ ಮಾಡು, ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ನಾಮದಲ್ಲಿ ಹೇಳುವಾಗ ಅಲ್ಲಿ ನಿಮಗೆ ಬಿಡುಗಡೆ ಆಗ್ತದೆ. ಆತನು ಬಿಡಿಸ್ಲಿಕ್ಕೆ ಶಕ್ತನಿದ್ದಾನೆ ಪ್ರಿಯರೇ. ನೀವು ಚಿಂತೆ ಮಾಡುವುದಲ್ಲ, ಚಿಂತೆ ಮಾಡಿ ಮಾಡಿ ಹಿಂಗೆ ಏನೂ ಆಗುವುದಿಲ್ಲ. ದೇವರ ವಾಕ್ಯತೆ ಒಬ್ಬ ಮಾನವರು ಚಿಂತೆ ಮಾಡಿ ಒಂದು ಕೂದಲಾದರು, ಏನು ಅರ್ಥ, ಕೂದಲಾದದು ಬಿಳಿ ಇದ್ದದ್ದು ಕಪ್ಪು ಮಾಡಲಿಕ್ಕೆ ಆಗುವುದಿಲ್ಲ, ಕಪ್ಪು ಕಲ್ಲರ್ ತಾಗಿಸ್ಬೋದು. ಆದರೆ ದೇವರ ಆಜ್ಞೆ ಇಲ್ಲದೆ ಒಂದು ಕೂದಲು ಕೆಳಗೆ ಬೀಳುವುದರಿಂದ ಯೇಸುವಿನ ಬಾಯಿಂದ ಬಂದ ವಾಕ್ಯವಾಗಿದೆ, ಮಾತಾಗಿದೆ. ಆತನ ಏನು ಆಜ್ಞೆ ಬೇಕು. ಅದಕ್ಕೋಸ್ಕರ ನಿಮ್ಮ ಬಲದಿಂದ ನಮ್ಮ ಬಳಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಡೀ ಜಗತ್ತನ್ನು ಆತನು ನಡೆಸ್ತಾ ಇದ್ದಾನೆ. ಈಗ ಕೂಡ ದೇವರ ಕೃಪೆ ಉಂಟು. ಈಗ ನೀವು ಎಣಿಸಬೇಡಿ ದೇವರ ಕೋಪ ಉಂಟು, ಇಲ್ಲ, ದೇವರ ಕೋಪ ಅಲ್ಲ ಇದು. ಇದು ಸೈತಾನನ ಕುತಾಂತರ ತಂತ್ರವಾಗಿದೆ. ದೇವರ ಕೋಪ ಈಗ ಬರಲಿಲ್ಲ ಇಷ್ಟ ತನಕ. ದೇವರ ಕೃಪೆ ಈಗ ಕೂಡ ಉಂಟು. ದೇವರ ಕೋಪ ಬಂದರೆ ನಾವು ಇಲ್ಲಿ ನಿಮಗೆ ಬೋಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆ? ಪರಿಶುದ್ಧ ಆತ್ಮನು ನಡೆಸುವುದಿಲ್ಲ. ದೇವರ ಕೃಪೆ ಉಂಟು, ಈಗ ಕೂಡ ಉಂಟು. ಈಗ ಕೂಡ ದೇವರು ಅಲ್ಲಿಂದ ನಿಮಗೆ ಬಿಡುಗಡೆ ಮಾಡಲಿಕ್ಕೆ ಶಕ್ತನಿದ್ದಾನೆ. ಯಾವಾಗ ನೀವು ವಿಧೇಯರಾಗುವಾಗ, ಒಪ್ಪಿಸಿಕೊಡುವಾಗ, ಒಬ್ಬ ಮಾನವನು ಒಪ್ಪಿಸಿಕೊಡುವಾಗ, ಸಂಪೂರ್ಣವಾಗಿ ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿ ಒಪ್ಪಿಸಿಕೊಡುವಾಗ ಆತನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಿದ್ದಾನೆ. ಆದರೆ ಅದಕ್ಕೋಸ್ಕರ ನಾವು ಸಂಪೂರ್ಣವಾಗಿ ನಾವು ತಗ್ಗಿಸಿ ಒಪ್ಪಿಸಿಕೊಡಬೇಕು. ಆಗ ಆತನು ಏನು ಮಾಡ್ತಾನೆ, ಎಷ್ಟು ದೊಡ್ಡ ಸಮಸ್ಯೆ ಇದ್ದರೂ ಆ ಸಮಸ್ಯೆಯಿಂದ ನಿಮಗೆ ಹೊರಗೆ ತರ್ತಾನೆ. ಆತನಿಗೆ ಸಾಧ್ಯ ಉಂಟು. ಏಕೆಂದರೆ ಪರಿಶುದ್ಧ ಆತ್ಮನು ರೆಡಿ ಇದ್ದಾನೆ, ನಿಮಗೆ ಅಲ್ಲಿಂದ ಆ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಸಿದ್ಧ ಇದ್ದಾನೆ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ, ದೇವರು ನಿಮಗೆ ಪ್ರೀತಿ ಮಾಡ್ತಾನೆ. ಪ್ರಿಯರೇ, ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಈಗ ಯಾರಾದರೂ ರಕ್ಷಣೆ ಹೊಂದಲಿಲ್ಲ, ನಾನೊಂದು ಪ್ರಾರ್ಥನೆ ಹೇಳ್ತೇನೆ. ನಿಮಗೆ ಯೇಸು ಕ್ರಿಸ್ತನು ಬೇಕಾದರೆ ನೀವು ಈ ಪ್ರಾರ್ಥನೆ ಹೇಳಿ. ಯೇಸುವೇ, ನಾನೊಂದು ಪಾಪಿಯಾಗಿದ್ದೇನೆ. ನನ್ನ ಪಾಪಗೋಸ್ಕರ ನೀನು ಶಿಲುಬೆಯಲ್ಲಿ ಹೋಗಿ ಜಜ್ಜಲ್ಪಟ್ಟು ರಕ್ತವನ್ನು ಸುರಿಸಿದಿ. ಯೇಸುವೇ, ನನಗೋಸ್ಕರ ನೀನು ಸತ್ತಿದ್ದಿ. ಈ ಸತ್ಯ ನಾನು ನಂಬುತ್ತೇನೆ. ನಿನಗೆ ಉಣಲ್ಪಟ್ಟು ನೀನು 3ನೇ ದಿವಸ ದೇವರು ನಿನಗೆ ಜೀವಂತ ಎಬ್ಬಿಸಿದ್ದಾನೆ. ಈ ಸತ್ಯವನ್ನು ನಾನು ನಂಬುತ್ತೇನೆ. ಯೇಸುವೇ, ನನ್ನನ್ನು ಕ್ಷಮಿಸು. ನನ್ನ ಹೃದಯದಲ್ಲಿ ಬಾ ಯೇಸುವೇ, ನನಗೆ ನೀನು ಬೇಕು. ನಾನು ಬಾಯಲ್ಲಿ ಅರಿಕೆ ಮಾಡ್ತಾ ಇದ್ದೇನೆ, ಯೇಸುವೇ ನೀನೇ ನನ್ನ ರಕ್ಷಕನಾಗಿದ್ದಿ, ನನ್ನ ದೇವರಾಗಿದ್ದಿ. ಯೇಸುವೇ, ನನಗೆ ರಕ್ಷಣೆ ಆಯಿತು. ಯಾರ್ಯಾರು ನೀವು ಕನ್ಫೆಸ್ ಮಾಡಿದಿರಿ, ನಿಮಗೆ ರಕ್ಷಣೆ ಆಯಿತು, ನಿಮಗೆ ರಕ್ಷಣೆ ಆಗಿ ಹೋಯಿತು. ಏಕೆಂದರೆ ಹೃದಯದಲ್ಲಿ ನೀವು ನಂಬುವಾಗ ಏನಾಗ್ತದೆ, ನೀತಿ ದೊರೆಯುತ್ತದೆ. ಬಾಯಲ್ಲಿ ಅರಿಕೆ ಮಾಡುವಾಗ ನಿಮಗೆ ರಕ್ಷಣೆ ಆಗ್ತದೆ. ಯಾರ್ಯಾರು ನೀವು ಅರಿಕೆ ಮಾಡಿದವರು ನಿಮಗೆ ರಕ್ಷಣೆ ಆಯಿತು. ಈಗ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ದಯಕ್ಕಾಗಿ ಸ್ತೋತ್ರ ಕರ್ತನೇ. ಎಲ್ಲ ಅಡೆಗಳು, ಎಲ್ಲ ತಡೆಗಳು, ಎಲ್ಲ ಬಂಧನವು ನಜರೇತನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾನು ಮುರಿದು ಹಾಕ್ತೇನೆ. ಫ್ರೀ ಆಗಲಿ ಇವರು ಕರ್ತನೇ, ಇವರಿಗೆ ಬಿಡುಗಡೆ ಆಗಲಿ ಕರ್ತನೇ. ಎಲ್ಲ ಎತೆಯಿಂದ, ಎಲ್ಲ ಚಿಂತೆಯಿಂದ ಇವರಿಗೆ ಬಿಡುಗಡೆ ಆಗಲಿ ಕರ್ತನೇ. ಯಾವ ಬಂಧನದಲ್ಲಿದ್ದರೆ ಅದರ ಫ್ರೀ ಆಗಲಿ. ಇವರು ಇದೇ ಸಮಯದಲ್ಲಿ ಫ್ರೀ ಆಗಲಿ. ನೀವು ಫ್ರೀ ಆಗಿರಿ. ದೇವರಾತ್ಮ ನಿಮಗೆ ಫ್ರೀ ಮಾಡ್ತಾ ಉಂಟು. ಬಂಧನ ಮುರಿದು ಹಾಕಿದನು. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಜೀಸಸ್. ತಂದೆ, ಇವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೇ. ಅಪ್ಪಾ ತಂದೆಯ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ, ತಂದೆ, ಮಗ, ಪರಿಶುದ್ಧ ಆತ್ಮ ನಾಮದಲ್ಲಿ ನೀವು ಆಶೀರ್ವಾದ ಹೊಂದಿರಿ. ಥ್ಯಾಂಕ್ ಯು ಲೋ ತಂದೆ, ಇವರಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಪ್ರಿಯರೇ, ನಿಮಗೆ ಪ್ರಾರ್ಥನೆ ಬೇಕಾದರೆ ಅಲ್ಲಿ ನಂಬರ್ ಮತ್ತು ಹೆಸರು ಬರ್ತದೆ ಸ್ಕ್ರೀನಲ್ಲಿ. ನೀವು ನಿಮಗೆ ಕರೆ ಮಾಡ್ಬೋದು. ನಾವು ಸಿದ್ಧರಿದ್ದೇವೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ. ಆಮೇನ್.